ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಬಣ್ಕಲ್ಲಲ್ಲಿರೋ ಬಜಾರಿಗೆ ಬಂದಿದ್ದೀನಿ. ಇವತ್ತು ನಾನು, ನಮ್ಮ ಅಕ್ಕ, ನನ್ನ ತಂಗಿಯವರೆಲ್ಲ ಸೇರಿ ಎಲ್ಲಿಗಾದರೂ ಹೊರಗೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ. ಆಗ ನನ್ನ ಅಕ್ಕ ಹೇಳಿದರು, ಬಣ್ಕಲ್ಲಲ್ಲಿ ಬಜಾರ್ ಹಾಕಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ. ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ. ಇದೇ ನೋಡಿ ನಮ್ಮೂರಲ್ಲಿ ಹಾಕಿರೋ ಬಾಂಬೆ ಬಿಗ್ ಬಜಾರ್. ನಾವೆಲ್ಲರೂ ಇಲ್ಲಿಗೆ ಬಂದಿರೋದು. ಇಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಕ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ನಾನು ಒಳಗೆ ಯಾವುದೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕವರೆಲ್ಲ ಆಲ್ರೆಡಿ ಹೋಗಿ ನೋಡ್ತಾ ಇದ್ದಾರೆ. ನನ್ನ ಅಕ್ಕವರೆಲ್ಲ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವು ಏನೆಲ್ಲ ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಈಗ ನಾವು ಫಸ್ಟು ಶಾಪಿಂಗ್ ಮಾಡೋಣ. ಏನು ತಗೋತಿದ್ಯಾ? ಗೊಂಬೆ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಾನೀಗ ಟೆಡ್ಡಿ ಬೇರ್ಸ್ ನೋಡೋಣ ಅಂತ ಬಂದೆ. ಚೆನ್ನಾಗಿತ್ತು ನೋಡಿ ಎಲ್ಲ ಟೆಡ್ಡಿ ಬೇರ್ಸ್. ಹಾಗೆ ಈ ಮೇಲಿನ ರ್ಯಾಕಲ್ಲಿ ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟಿದ್ರು. ಹಾಗೆ ಇಲ್ಲಿ ನೋಡ್ತಾ ಹೋದರೆ ಮಕ್ಕಳು ಆಟ ಸಾಮಾನೆಲ್ಲ ಇಟ್ಟಿದ್ರು. ಈಗ ಈ ಕಡೆ ಸೈಡ್ ಬಂದರೆ ಇಲ್ಲೆಲ್ಲ ಸ್ಟೀಲ್ ಐಟಮ್ಸ್ ಇಟ್ಟಿದ್ರು. ಈಗ ನಾನು ಯಾವ ಥರ ಐಟಮ್ಸ್ ಉಂಟು ಅಂತ ಎಲ್ಲದೂ ಒಂದು ಸತಿ ತೋರಿಸ್ಕೊಬರ್ತೀನಿ, ನೋಡ್ಕೊಂಡು ಬನ್ನಿ. ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟಿದ್ದಾರಲ್ಲ, ಈ ಕಡೆ ಬಂದೆ. ನನಗೆ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಬೇಕಿತ್ತು, ಹಾಗಾಗಿ ನೋಡ್ತಾ ಇದ್ದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬೆನ್ನು ಕಟ್ತಾ ಬಂದಾಗ ಯೂಸ್ ಮಾಡೋದಂತೆ. ಹಾಗೆ ನಾನು ನೋಡ್ತಾ ಇದ್ದೆ ಫನ್ನಿಯಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ನನಗೆ ಈ ಟೆಡ್ಡಿ ಬೇರ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಅದನ್ನೇ ನೋಡ್ತಾ ಇದ್ದೆ. ಇದನ್ನು ತಗೊಂಡ್ವಿ. ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ನಾವೇನೆಲ್ಲ ತೊಗೊಂಡ್ವಿ ಅಂತ ಅಂದರೆ, ನನ್ನ ಅಕ್ಕನ ಮಕ್ಕಳಿಗೆ ಬಾಲ್ಸ್ಗಳು ಆಟಾಡೋಕ್ಕೆ, ಹಾಗೆ ನನಗೆ ಆ ಪ್ಲಾಸ್ಟಿಕ್ ಬಾಕ್ಸ್ ಬೇಕಾಗಿತ್ತು, ಅದನ್ನು ನಾನು ತೊಗೊಂಡೆ. ಆಮೇಲೆ ಟೆಡ್ಡಿ ಬೇರ್ ತೊಗೊಂಡ್ವಿ. ಹಾಗೆ ಇಷ್ಟನ್ನೆಲ್ಲ ನಾವು ತೊಗೊಂಡ್ವಿ. ನೆಕ್ಸ್ಟ್ ಟೈಮು ಇನ್ನೊಂದ್ಸತಿ ಬಂದಾಗ ಇದ್ದರೆ ಬಜಾರು ಇನ್ನೂ ಇದ್ದರೆ ಹೋಗಿ ಬರೋಣ ಅಂತ ಮಾತಾಡಿಕೊಂಡು ನಾವು ಅಲ್ಲಿಂದ ಬಂದ್ವಿ. ಈಗ ಬಜಾರೆಲ್ಲ ಹೋಗಿ ಬಂದಾದಮೇಲೆ ನಾನು ನನ್ನ ಹಸ್ಬೆಂಡ್ ಒಂದು ರೈಡ್ ಹೋಗಿ ಬರೋಣ ಅಂತ ನಮ್ಮೂರಿಂದ ಕೊಟ್ಗೆಹಾರದ ಕಡೆ ಹೋಗ್ತಾ ಇದ್ವಿ. ಬಣ್ಕಲ್ ಆದಮೇಲೆ ನೆಕ್ಸ್ಟ್ ಕೊಟ್ಗೆಹಾರನೇ. ನಾವಿಲ್ಲಿ ಬರೋಷ್ಟೊತ್ತಿಗೆ ಟೈಮ್ ಒಂದು 7 ಗಂಟೆ ಆಗಿತ್ತು. ನಾವು ಲಾಸ್ಟ್ ಟೈಮ್ ಒಂದು ಹೋಟೆಲ್ಗೆ ಹೋಗಿದ್ವಿ ಇಲ್ಲಿ. ಆವಾಗ ನಾವಲ್ಲಿ ಮಸಾಲ ವಡೆ ಮತ್ತು ಮೆಣಸಿನ್ಕಾಯಿ ಬೋಂಡ ಎಲ್ಲ ತಿಂದಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಾಗೆ ಇವತ್ತು ಕೂಡ ಇಲ್ಲಿಗೆ ಬಂದ್ವಿ. ಈಗ ನಾವು ಬಂದ್ವಿ ಹೋಟೆಲ್ ಅನಿಲ್ಗೆ. ಇಲ್ಲಿ ನಾವು ಮೆಣಸಿನ್ಕಾಯಿ ಬೋಂಡ ಮತ್ತು ಮಸಾಲ ವಡೆನ ಪಾರ್ಸಲ್ ಹೇಳಿದ್ವಿ. ಅದಾಗೋ ತನಕ ವೆಯ್ಟ್ ಮಾಡಬೇಕಲ್ಲ, ಅದಕ್ಕೆ ಈವ್ನಿಂಗ್ ಆಗಿತ್ತಲ್ಲ ಹೇಗೂ, ಅದಕ್ಕೆ ನಾವು ಕಾಫಿ ಬನ್ಸ್ನ ಆರ್ಡರ್ ಮಾಡಿದ್ವಿ. ಹಾಗೆ ಕಾಫಿ ಬನ್ಸ್ನ ಇಲ್ಲೇ ತಿಂದ್ಕೊಂಡು ಪಾರ್ಸಲ್ ತೊಗೊಂಡು ಇಲ್ಲಿಂದ ಹೊರಟ್ವಿ. ನಾನೀಗ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪೂಜೆ ಎಲ್ಲ ಮುಗಿಸಿ ನಾವು ಮಂಗಳೂರಿಗೆ ಹೊರಟ್ವಿ. ನಾವು ಚಾರ್ಮಡಿ ಘಾಟ್ ರೂಟ್ ಮೇಲೆ ಹೋಗೋದ್ರಿಂದ ನಿಮಗೂ ಕೂಡ ಚಾರ್ಮಡಿ ಘಾಟ್ ಮಾರ್ನಿಂಗ್ ವ್ಯೂನ ತೋರಿಸ್ತಾ ನಾನು ಟ್ರಾವೆಲ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾರ್ಮಡಿ ಘಾಟ್ ಬೆಳಗ್ಗೆ ನೋಡೋಕ್ಕೆ.
8:20. ಈಗ ನಾವು ಬಸ್ ಸ್ಟ್ಯಾಂಡಲ್ಲಿರೋ ಹೋಟೆಲಿಗೆ ಬಂದಿದ್ದೀವಿ. ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ. ಟೈಮ್ ಆಗಿತ್ತಲ್ಲ, ಹಾಗಾಗಿ ಹೊಟ್ಟೆ ಹಸಿವು ಆಗ್ತಿತ್ತು. ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ ಲೇಟ್ ಆಗುತ್ತಂತ ಇಲ್ಲೇ ಆರ್ಡ್ರ್ ಮಾಡಿದ್ವಿ. ಈಗ ನಾವು ಮಸಾಲೆ ದೋಸೆ ಮತ್ತು ಪೂರಿನ ಆರ್ಡ್ರ್ ಮಾಡಿದ್ವಿ. ಈಗ ನಾವು ಇಲ್ಲೇ ಟಿಫನ್ ಎಲ್ಲ ತಿಂದ್ಕೊಂಡು ಇಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳದ್ದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.